ಬಿಕಾನೇರ್ನ ಒಂದು ಚಿಕ್ಕ ಅಂಗಡಿ ಇಂದು 7,000 ಕೋಟಿಯ ಬಿಸ್ನೆಸ್ ಆಗಿದ್ದು ಹೇಗೆ? ಹಲ್ದಿರಾಮ್ ಅವರ ರಿಯಲ್ ಸ್ಟೋರಿ ಇಲ್ಲಿದೆ. ನೀವು ತಿನ್ನೋ ಹಲ್ದಿರಾಮ್ ಭುಜಿಯಾ ಕಂಡು ಹಿಡಿದಿದ್ದು ಯಾರು ಗೊತ್ತಾ? ಇದು ಬರೀ ಸ್ನಾಕ್ಸ್ ಅಲ್ಲ, ಒಂದು ಸಾಹಸದ ಕತೆ. ಕೈಯಲ್ಲಿ ಕಾಸಿಲ್ಲದಿದ್ರು ತಲೆಯಲ್ಲಿ ಐಡಿಯಾ ಇದ್ರೆ ಪ್ರಪಂಚ ಗೆಲ್ಲಬಹುದು. ಹೌದು, ಹಲ್ದಿರಾಮ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಮಸ್ಕಾರ ಸ್ನೇಹಿತರೆ, ಯಾವುದೇ ಫಂಕ್ಷನ್ ಇರಲಿ, ಪಾರ್ಟಿ ಇರಲಿ, ಇಲ್ಲಿ ಹಲ್ದಿರಾಮ್ ಪ್ಯಾಕೆಟ್ ಇದ್ದೇ ಇರುತ್ತದೆ. ಆದರೆ ಈ ಬ್ರಾಂಡ್ ಶುರುವಾಗಿದ್ದು ಒಂದು ಸಣ್ಣ ಜಗಳದಿಂದ, ಅಂದ್ರೆ ನೀವು ನಂಬ್ತೀರ? ಹೌದು, ಇವತ್ತಿನ ವಿಡಿಯೋದಲ್ಲಿ ಬಿಕಾನೇರ್ನ ಒಂದು ಸಣ್ಣ ಓಣಿಯಿಂದ ಪ್ರಪಂಚದಾದ್ಯಂತ ವ್ಯಾಪಾರ ಬೆಳೆಸಿದ ಗಂಗಾ ಕಿಶನ್ ಅಗರ್ವಾಲ್ ಅಲಿಯಾಸ್ ಹಲ್ದಿರಾಮ್ ಅವರ ಲೈಫ್ ಸ್ಟೋರಿ ನೋಡೋಣ. ಕತೆ ಶುರುವಾಗೋದು 1930ರ ದಶಕದಲ್ಲಿ ರಾಜಸ್ಥಾನದ ಬಿಕಾನೇರ್ನಲ್ಲಿ. ಗಂಗಾ ಕಿಶನ್ ಅಗರ್ವಾಲ್ ಅವರು ತಮ್ಮ ಕುಟುಂಬದ ಚಿಕ್ಕ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ಮನೆಯಲ್ಲಿ ಪ್ರೀತಿಯಿಂದ ಅವರಿಗೆ ಹಲ್ದಿರಾಮ್ ಅಂತ ಕರೀತಿದ್ರು. ಆಗಿನ ಕಾಲದಲ್ಲಿ ಭುಜಿಯಾನ ಎಲ್ಲರೂ ಕಡ್ಲೆ ಹಿಟ್ಟಿನಿಂದ ಮಾಡ್ತಿದ್ರು. ಅದು ತುಂಬಾನೇ ಗಟ್ಟಿಯಾಗಿ ಇರ್ತಿತ್ತು. ಆದರೆ ಹಲ್ದಿರಾಮ್ಗೆ ಹೊಸದು ಏನಾದ್ರೂ ಮಾಡಬೇಕು ಅನಿಸ್ತು. ಅವರು ಕಡ್ಲೆ ಹಿಟ್ಟಿನ ಬದಲು ಮೋತ್ ಬೇಳೆ ಹಿಟ್ಟನ್ನು ಬಳಸಿದ್ರು. ಜೊತೆಗೆ ಅದನ್ನು ನಯವಾಗಿ ಬರುವಂತೆ ಹೊಸ ಟೆಕ್ನಿಕ್ ಬಳಸಿದ್ರು. ಈ ಹೊಸ ಭುಜಿಯಾ ಎಷ್ಟು ರುಚಿಯಾಗಿತ್ತು ಅಂದ್ರೆ ಜನ ಕ್ಯೂ ನಿಂತು ತಗೊಳ್ಳೋಕೆ ಶುರು ಮಾಡಿದ್ರು. ಆದರೆ ನಿಜವಾದ ತಿರುವು ಸಿಕ್ಕಿದ್ದು ಅವರು ಕೌಟುಂಬಿಕ ಕಾರಣಗಳಿಂದ ಬಿಕಾನೇರ್ ಬಿಟ್ಟು ಕೋಲ್ಕತ್ತಾಗೆ ಹೋದಾಗ. ಅಲ್ಲಿ ಕೇವಲ ಭುಜಿಯಾ ಅಷ್ಟೇ ಅಲ್ಲ, ಬಂಗಾಳಿ ಸ್ವೀಟ್ಸ್ ಮತ್ತು ನಮ್ಕೀನ್ಗಳನ್ನು ಪರಿಚಯಿಸಿದ್ರು. ಅವರ ಬಿಸ್ನೆಸ್ ಮಂತ್ರ ಸಿಂಪಲ್ ಆಗಿತ್ತು: ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಇದೇ ನಂಬಿಕೆ ಅವರನ್ನ ಕೋಲ್ಕತ್ತಾದಿಂದ ದೆಹಲಿ ಮತ್ತು ದೆಹಲಿಯಿಂದ ನಾಗ್ಪುರಕ್ಕೆ ಕರೆದುಕೊಂಡು ಹೋಯಿತು. ನೋಡ್ತಿದ್ದಂತೆ ಹಲ್ದಿರಾಮ್ ಭಾರತದ ನಂಬರ್ 1 ಸ್ನ್ಯಾಕ್ ಬ್ರ್ಯಾಂಡ್ ಆಗಿ ಬೆಳೆದು ನಿಂತಿತ್ತು. ಇವತ್ತು ಹಲ್ದಿರಾಮ್ ಸುಮಾರು 80ಕ್ಕೂ ಹೆಚ್ಚು ದೇಶಗಳಲ್ಲಿ ಲಭ್ಯವಿದೆ. ಸಾವಿರಾರು ಕೋಟಿ ಟರ್ನ್ ಓವರ್ ಮಾಡ್ತಿದೆ. ಸ್ನೇಹಿತರೆ, ಹಲ್ದಿರಾಮ್ ಕಥೆಯಿಂದ ನಾವು ಕಲಿಯೋದು ಇಷ್ಟೇ: ನೀವು ಮಾಡೋ ಕೆಲಸದಲ್ಲಿ ಒಂದು ಸಣ್ಣ ಬದಲಾವಣೆ ಅಥವಾ ಹೊಸತನ ಇದ್ರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗಾಗಿ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.